ಸಾಮಾಜಿಕ ಜಾಲತಾಣದಲ್ಲಿ ನಟಿ ಮೇಘನ ರಾಜ್ ಮತ್ತು ವಿಜಯ ರಾಘವೇಂದ್ರ ಅವರ ನಡುವೆ ಎರಡನೇ ಮದುವೆ ಬಗ್ಗೆ ಬಹಳಷ್ಟು ಸುದ್ದಿಗಳು ವೈರಲ್ ಆಗ್ತಿವೆ. ಇದಕ್ಕೆ ನಟಿ ಮೇಘನ ರಾಜ್ ಅವರು ಕೂಡ ಇದಕ್ಕೆ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ನಮಸ್ತೆ, ನಾನು ನಿಮ್ಮ ನರ್ಗು ಕನ್ನಡಿಗ. ನಟ ಚಿರಂಜೀವಿ ಸರ್ಜಾ ಅವರವರು ಹೃದಯಾಘಾತ ಅಪಾಯದಿಂದ ಅಗಲಿದ ಮೇಲೆ ಅವರ ಪತ್ನಿ ಹಾಗೂ ಅವರ ಕುಟುಂಬಕ್ಕೆ ಬಹಳಷ್ಟು ನೋವಾಯಿತು. ಇಡೀ ಕರ್ನಾಟಕ ಜನತೆ ಕೂಡ ನೋವಾಯಿತು. ಅಂಡ್ ಇದರಿಂದ ಅವರ ಕುಟುಂಬ ಮತ್ತು ನಟಿ ಮೇಘನ ರಾಜರು ಕೂಡ ಹೊರಗೆ ಬರಲು ಬಹಳಷ್ಟು ಸಮಯ ಬೇಕಾಯಿತು. ಅಂಡ್ ಈ ಒಂದು ಘಟನೆ ಆದ ನಂತರ ಬಹಳಷ್ಟು ನೋವಿನ ದಿನಗಳನ್ನ ಅವರು ಕಳೆದ್ರು. ಈಗ ಸ್ವಲ್ಪ ದಿನಗಳಿಂದ ಅವರು ಆಕ್ಟಿವ್ ಅಂದ್ರೆ ಚೇತರಿಸಿಕೊಂಡಿದ್ದಾರೆ ಆ ಒಂದು ನೋವಿನ ಘಟನೆಯಿಂದ. ಇನ್ನೊಂದು ಕಡೆ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಕೂಡ ಅವರನ್ನ ಬಿಟ್ಟು ಅಗುಲಿದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅವರ ಹೆಂಡತಿಯನ್ನ ಕಳೆದುಕೊಂಡ ಮೇಲೆ ಅವರು ಕೂಡ ಬಹಳಷ್ಟು ನೋವನ್ನು ಅನುಭವಿಸಿದ್ದಾರೆ. ಇದು ವಿಜಯ ರಾಘವೇಂದ್ರ ಬಾಳಲ್ಲಿ ನಡೆದಂತಹ ದೊಡ್ಡ ದುರಂತ. ಅಂಡ್ ಈ ಘಟನೆ ಆದ ಸ್ವಲ್ಪ ದಿನದ ನಂತರ ನಟ ವಿಜಯ ರಾಘವೇಂದ್ರ ಮತ್ತು ನಟಿ ಮೇಘನ ರಾಜ್ ನಡುವೆ ಮದುವೆ ವಿಚಾರ ಬಗ್ಗೆ ಸುದ್ದಿ ಹರಡಕ್ಕೆ ಸ್ಟಾರ್ಟ್ ಆಗಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂತ ಸುದ್ದಿ ಯಾವ ರೀತಿಯಾಗಿತ್ತು ಅಂದ್ರೆ, ಇವರಿಬ್ಬರ ಮದುವೆಗೆ ಎರಡು ಕುಟುಂಬಗಳು ಒಪ್ಪಿಗೆಯನ್ನು ನೀಡಿದ್ದಾವೆ. ಇವರ ನಡುವೆ ಮಾತುಕತೆ ಕೂಡ ಆಗಿದೆ ಅಂತ ಸುಳ್ಳಿ ಸುದ್ದಿ ಬಹಳಷ್ಟು ವೈರಲ್ ಆಗುತ್ತೆ. ಅಂಡ್ ಈ ಒಂದು ವಿಚಾರ ಬಗ್ಗೆ ಇದು ನಿಜಾನ ಸುಳ್ಳು ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಟಿ ಮೇಘನ ರಾಜರವರನ್ನ ಸಂಪರ್ಕ ಮಾಡ್ತಾರೆ. ಆಗ ಮೇಘನ ರಾಜರವರು ನೀಡಿದಂತ ಉತ್ತರಗಳು ಈ ರೀತಿಯಾಗಿದ್ದಾವೆ. ನಾನು ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ, ಇವೆಲ್ಲ ಬರೀ ರೂಮರ್ ಅಷ್ಟೇ. ಮೊಬೈಲ್ ತೆಗೆದ್ರೆ ಇಂತಹ ಸ್ಟೋರಿಗಳನ್ನ ನೋಡಲು ಕೂಡ ಬಹಳಷ್ಟು ಬೇಜಾರಾಗ್ತಿದೆ. ನಾನು ಹೇಳೋದೇ ಒಂದು, ನಾ ಏನಾದರೂ ಹೇಳಕ್ ಹೋದರೆ ಅದನ್ನ ತಿರುಚಿ ಮಾತಾಡ್ತಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ನನ್ನ ಮದುವೆ ಬಗ್ಗೆ, ನನ್ನ ಜೀವನದ ಬಗ್ಗೆ ಅವರೇ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ನಾನು ಮದುವೆ ಬಗ್ಗೆ ಮಾತಾಡಲು ಇಷ್ಟಪಡುವುದಿಲ್ಲ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಚೂರು ಕೂಡ ಇಂಟ್ರೆಸ್ಟ್ ಇಲ್ಲ, ಯೋಚನೆ ಕೂಡ ಮಾಡಿಲ್ಲ ನನ್ನ ಎರಡನೇ ಮದುವೆ ಬಗ್ಗೆ ಅಂತ ನಟಿ ಮೇಘನ ರಾಜರವರು ಹೇಳ್ತಾರೆ. ವಿಜಯ ರಾಘವೇಂದ್ರ ಅವರ ಜೊತೆಗೆ ಮದುವೆ ಆಗೋದು ಇದೊಂದು ಸುಳ್ಳು ಸುದ್ದಿ. ಇಂಥ ಸುದ್ದಿಗಳಿಂದ ಬಹಳಷ್ಟು ನೋವಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸುದ್ದಿ ಹರಡಕ್ಕೆ ಮೇನ್ ರೀಸನ್ ಅಂದ್ರೆ, ಒಂದು ಅವಲೋಕನ ಮಾಡಿದಾಗ ಇದು ಈ ರೀತಿಯಾಗಿ ಇರ್ಬೋದು. ಅವರಿಬ್ಬರು ತುಂಬಾ ಮೃದು ಸ್ವಭಾವದವರು. ರಾಘವೇಂದ್ರ ಕೂಡ ಅವ್ರ ಪತ್ನಿಯನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ರು. ಜೊತೆಗೆ ನಟಿ ಮೇಘನ ರಾಜರು ಕೂಡ ತಮ್ಮ ಗಂಡನಾದಂತಹ ಚಿರಂಜೀವಿ ಸರ್ಜಾ ಅವರನ್ನು ಕೂಡ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ರು. ಆದರೆ ವಿಧಿ ಅವರ ಬಾಳಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಹುಟ್ಟು ಹಾಕಿತು. ಇದನ್ನ ಬೇರೆ ರೀತಿಯಾಗಿ ಜನ ತಗೊಂಡಿದ್ದಾರೆ. ಇವರಿಗೆ ಒಂದು ಹೊಸ ಜೀವನ ಅನಿವಾರ್ಯ ಅಂತ ಈ ಸುಳ್ಳು ಸುದ್ದಿ ಹರಿದಾಡ್ತಿದೆ. ಬೇರೊಬ್ಬರ ಜೀವನ ನಿರ್ಧಾರವನ್ನ ಬೇರೆ ಯಾರು ತಗೊಳಕ್ಕಾಗಲ್ಲ. ಅವರ ಜೀವನ, ಅವರ ನಿರ್ಧಾರ, ಅವರ ಇಷ್ಟ. ಪದೇ ಪದೇ ಈ ವಿಚಾರವನ್ನ ಹರಿಬಿಡೋದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗ್ಲಿ, ಪೋಸ್ಟ್ ಮಾಡೋದಾಗ್ಲಿ, ಸೊ ಇಂಥವನ್ನ ಅವ್ರು ನೋಡಿದಾಗ ಅವ್ರ ಮನಸ್ಸಿಗೆ ಬಹಳಷ್ಟು ನೋವಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವರು ಬಹಳಷ್ಟು ನೋವನ್ನು ಅನುಭವಿಸಿ ಬಂದಿದ್ದಾರೆ. ಈಗ ಅವರು ಚೇತರಿಸಿಕೊಂಡಿದ್ದಾರೆ. ನೀವು ಪದೇ ಪದೇ ಅದೇ ಮಾತನ್ನ ಹೇಳಿ ಅವ್ರಿಗೆ ನೋವುಂಟು ಮಾಡೋದು ಸರಿಯಲ್ಲ. ಅಂಡ್ ಇದು ನನ್ನ ಅನಿಸಿಕೆ.